ಇಲ್ಲೇನು ವಸೂಲಿ ಮಾಡಕ್ ಬಂದ್ರೆ ಅವ್ರು ಏಟ್ಗಳು ತಿಂದು ಹೋಗ್ತಾರೆ ಅಷ್ಟೇ. ಯಾರೇ ದ್ವಿಚಕ್ರ ವಾಹನ ಹಾಕ್ಬಿಟ್ರೆ ಅವ್ರಿಗೆ ಸುಂಕ ವಸೂಲಿ ಮಾಡೋದು ಅಂದ್ರೆ ಯಾರು ಹಂಗಾದ್ರೆ ಬರಬಾರ್ದು ದ್ವಿಚಕ್ರ ವಾಹನಗಳ ನಗರಕ್ಕೆ. ಅವರಿಂದ ಮಾಡಕ್ ಆಗ್ತಿದ್ದಾಗ ಟೂ ವೀಲರ್ಗಳ ಮೇಲೆ ಬಿದ್ದವ್ರೆ, ಜನ ತಿರುಗಿ ಬೀಳ್ತಾರೆ, ಗಲಾಟೆಗಳಾಗ್ತದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನೋ ದ್ವಿಚಕ್ರ ವಾಹನಗಳ ಸುಂಕ ಪಾವತಿ ನಿಲ್ದಾಣ ಅಂತ ನಾನು ಇಲ್ಲಿ ನೋಡಿದೆ. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ದಿನಕ್ಕೆ 100 ಜನ ರೈತರು ಹಾಗೂ ನಾಗರಿಕರು ಹಲವಾರು ಕೆಲಸಗಳ ನಿಮಿತ್ತ ದ್ವಿಚಕ್ರ ವಾಹನದಲ್ಲಿ ತಮ್ಮ ಕೆಲಸಗಳಿಗೆ ಬಂದು ಸದರಿ ಜಾಗದಲ್ಲಿ ತಮ್ಮ ವಾಹನ ನಿಲ್ಲಿಸಿ ಕೆಲಸ ಮುಗಿಸಿಕೊಂಡು ಹೋಗ್ತಾರೆ. ಆದರೆ ಈಗ ಆ ಜಾಗಕ್ಕೂ ಶುಲ್ಕವನ್ನು ಪಾವತಿಸಬೇಕು ಅಂತ ನಗರಸಭೆಯ ಆದೇಶ ಮಾಡಿರುವ ಬೆನ್ನಲ್ಲೇ ನಾಗರಿಕರು ಮತ್ತು ರೈತಾಪಿ ವರ್ಗದವರು ನಗರಸಭೆಯ ಮೇಲೆ ಗರಂ ಆಗಿದ್ದಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಸುಮ್ಮನೆ ಈ ರಿಸಾರ್ಟ್ಸ್ ಅದು ಇದಕ್ಕೆ ಟಾಯ್ಲೆಟ್ ಇಲ್ಲ ಸರಿಯಾಗಿ, ಎಲ್ಲಂದ್ರೆ ಪಬ್ಲಿಕ್ ಎಲ್ಲಂದ್ರಲ್ಲಿ ಮಾಡ್ತಾರೆ, ಅದ್ರ ಮಾಡಕ್ಕೆ ಏಕ್ತೆ ಇಲ್ಲ ನಗರಸಭೆ. ಅವರು ಇವಾಗ ಕಮಿಟಿ ಬೇರೆ ಇಲ್ಲ, ಇವರು ಅದೇ ಇರೋದು, ಅವರಿಂದ ಮಾಡಕ್ ಆಗ್ತಿದ್ದಾಗ ಟೂ ವೀಲರ್ಗಳ ಮೇಲೆ ಬಿದ್ದವ್ರೆ, ಜನ ತಿರುಗಿ ಬೀಳ್ತಾರೆ, ಗಲಾಟೆಗಳಾಗ್ತದೆ. ಇಲ್ಲೇನು ವಸೂಲಿ ಮಾಡಕ್ ಬಂದ್ರೆ ಅವ್ರು ಏಟ್ಗಳು ತಿಂದು ಹೋಗ್ತಾರೆ ಅಷ್ಟೇ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನೋ ದ್ವಿಚಕ್ರ ವಾಹನಗಳ ಸುಂಕ ಪಾವತಿ ನಿಲ್ದಾಣ ಅಂತ ನಾನು ಇಲ್ಲಿ ನೋಡಿದೆ. ಇದು ನಗರಸಭೆ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ, ಹಾಗೇನೆ ನಮ್ಮ ಶಾಸಕರು ಒಂದು ಮನವಿ ಮಾಡ್ತೀನಿ. ಅಂದರೆ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಎಲ್ಲ ಜನ ರೈತಾಪಿ ವರ್ಗದವರು, ಹಳ್ಳಿಯಿಂದ ಒಂದು ತಾಲೂಕು ಆಫೀಸ್ ಆಗಿರ್ಬೋದು, ಒಂದು ಕೋರ್ಟ್ಗಾಗಿರ್ಬೋದು, ಮತ್ತು ಏನೋ ಒಂದು ಟೈಪಿಂಗ್ ಆಗಿರ್ಬೋದು, ಈ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟ ಇಲ್ಲೇ ಪಕ್ಕದಲ್ಲಿ PLD ಬ್ಯಾಂಕ್ ಇದೆ. ಈ PLD ಬ್ಯಾಂಕ್ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಪತ್ರಕರ್ತರ ಭವನ ಇದೆ. ಈ ಎಲ್ಲ ವಲಯಗಳ ಜನ ಕೆಲಸ ಆಗಬೇಕಂದ್ರೆ ಏನು ಮಾಡಿದ್ರೆ ಒಂದು ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥ ಜನ, ಈ ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥ ಇಲ್ಲಿ ಪಾರ್ಕಿಂಗ್ ಬೇರೆ ಎಲ್ಲೂ ಅಕಾಮಿಡೇಷನ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಲ್ಲ ದ್ವಿಚಕ್ರ ವಾಹನ ರೈತರು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಇಲ್ಲಿ ತೊಗೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಈ ಸುಂಕ ಯಾರಿಗೆ ಟೆಂಡರ್ ಆಗಿದೆ ಏನೂ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಅಡ್ಮಿಷನ್ ಡಿಪಾರ್ಟ್ಮೆಂಟು ನಗರಸಭೆ ಕಮಿಷನಲ್ಲಿ ಮನವಿ ಮಾಡೋದ್ರಿಂದ ಇದು ರೈತರಿಗೆ ಹೊರೆ ಆಗ್ತದೆ, ವಲ್ನರಬಲ್ ಕಮ್ಯುನಿಟೀಸ್ ಅವ್ರಿಗೆ ಹೊರೆ ಆಗ್ತದೆ, ಸಾಮಾನ್ಯ ಜನರಿಗೆ ಹೊರೆ ಆಗ್ತಕ್ಕಂಥ ಕೆಲಸ ಇದಾಗಿದೆ. ಹಾಗಾಗಿ ಇದನ್ನು ಅಧಿಕಾರಿಗಳು ಶಾಸಕರು ಮನಗಂಡು ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನಗಳಿಗೆ ಏನು ಸುಂಕ ವಸೂಲಿ ಅಂತ ನೀವು ಬೋರ್ಡ್ ಹಾಕಿದ್ರಿ, ಇದು ಏನು ನೀವು ಕ್ರಮ ತಗೊಂಡಿದ್ರಿ, ಇದು ಬೇಡ ಅಂತೇಳಿ ನನ್ನ ಮನವಿ. ಯಾಕಂದರೆ ಒಂದು 5 ರೂಪಾಯಿ 3 ರೂಪಾಯಿ ಎಲ್ಲದಕ್ಕೂ ಇಲ್ಲ ಆಗ್ತಾ ಇದ್ರೆ ಅನಾವಶ್ಯಕ ತೊಂದರೆಗೀಡಾಗ್ತಕ್ಕಂಥದ್ದು ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಗೆ ಎಲ್ಲ ಜನ ಇಲ್ಲಿ ಬಂದು ಅವರ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ. ಅಂದರೆ ಫ್ರೀ ನಿಲ್ಸೋಕ್ಕೂ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ, ಹಾಗೆ ಇದೊಂದೇ ಜಾಗ. ಇದನ್ನ ಯುಟಿಲೈಸ್ ಮಾಡ್ತಾ ಇದೆ, ಎಲ್ಲ ಜನಗಳು ಯುಟಿಲೈಸ್ ಮಾಡ್ತಾ ಇದೆ. ಈಗ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಆಗಬೇಕಂದ್ರೆ ಇದನ್ನ ಏನು ಸುಂಕ ವಸೂಲಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು. ಏನು ನೀವು ಮಾಧ್ಯಮದ ಮುಖಾಂತರ ನಮ್ಮ ಶಾಸಕರಿಗೆ ಮನವಿ ಮಾಡ್ತೀನಿ, ಹಾಗೆ ಇಲ್ಲ ನಗರಸಭೆ ಕೌನ್ಸಿಲರ್ಗೂ ಮನವಿ ಮಾಡ್ತೀನಿ, ಇಲ್ಲ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೂ ಸಹ ಮನವಿ ಮಾಡ್ತೀನಿ. ಇದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಸಾರ್ವಜನಿಕರ ಪರವಾಗಿ ತಗೊಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ತೀರ್ಮಾನ ತಗೊಂಡ್ರ ರೈತ ವಿರೋಧ ಮತ್ತು ಸಾರ್ವಜನಿಕ ವಿರೋಧಿ ನೀತಿಗಳನ್ನು ತಗೊಂಡಿದ್ದಾರೆ. ಆದೇಶನ ಕೂಡಲೇ ವಾಪಸ್ ಕೊಡಿ. ಯಾಕಂದ್ರೆ ಇವತ್ತು ಸಾರ್ವಜನಿಕರು ಎಲ್ಲ ಕಡೆ ದ್ವಿಚಕ್ರ ವಾಹನಗಳು ಹಾಕಿದ್ದಾರೆ. ಇವತ್ತು ನಗರಸಭೆ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಹ ಬೋರ್ಡ್ಗಳನ್ನು ಬರೆದಿದ್ರೆ, ಆ ಬೋರ್ಡ್ಗಳು ಬರೋದ್ರಿಂದ ಜನ ಎಚ್ಚೆತ್ಕೊಂಡು ನಿಮ್ಗೆ ವಿರೋಧ ಮಾಡ್ತಾರೆ. ಅದನ್ನು ಒಂದು ಸುಂಕ ವಸೂಲು ಮಾಡೋದು ಕೈ ಬಿಡಬೇಕಾಗ್ತದೆ. ಬೇರೆ ನಿಮ್ಮ ಒಂದು ಕಾಂಪೌಂಡ್ಗಳಲ್ಲಿ ಎಲ್ಲಾದರೂ ವಾಹನಗಳು ನಿಲ್ಲಿಸಿದ ಕಡೆ ಬೇಕಾದ್ರೆ ಸುಂಕ ವಸೂಲು ಮಾಡಲಿ. ಈಗ ರೈತರು ಹೂವು ಹಾಕೊಂಡು ಬರ್ತಾರೆ, ಅವರು ಗಾಡಿಗಳು ಹಾಕಿ ಇನ್ನೊಂದು ಕೆಲ್ಸಕ್ಕೆ ಹೋಗಿರ್ತಾರೆ, ಬೇರೆ ಬೇರೆ ಜನ ಸಾರ್ವಜನಿಕ ಬಂದು ಅವರದ್ದೇ ಕೆಲಸಕ್ಕೆ ಹೋಗಿರ್ತಾರೆ. ಅಂಥದ್ರಲ್ಲಿ ನಗರದಲ್ಲಿ ಯಾರೇ ದ್ವಿಚಕ್ರ ವಾಹನ ಹಾಕ್ಬಿಟ್ರೆ ಅವ್ರಿಗೆ ಸುಂಕ ವಸೂಲು ಮಾಡೋದು ಅಂದರೆ ಯಾರು ಹಂಗಾದ್ರೆ ಬರಬಾರ್ದು ದ್ವಿಚಕ್ರ ವಾಹನಗಳ ನಗರಕ್ಕೆ. ಹಂಗಂದ್ರೆ ಎಲ್ಲೂ ಬೀದಿಯಲ್ಲಿ ನಿಲ್ಲಿಸಬಾರ್ದು. ಅಂದರೆ ಅಶಿಸ್ತವಾಗಿ ನಡ್ಕೊಳ್ಳೋದಕ್ಕೆ ಕ್ರಮ ತಗೊಂಡ್ಲಿ, ಅದು ನಾನು ಒಪ್ಕೊತೀನಿ. ಅಡ್ಡಾಡಿದ್ದಿಡಿ ಗಾಡಿಗಳು ಹಾಕೋದು ಮಾಡೋದು ಅದು ಮಾಡಲಿ. ಈಗ BB ರೋಡಲ್ಲಿ ಸುಮಾರು 1000 ಜನ ಬೈಕ್ಗಳು ಹಾಕಿರ್ತಾರೆ. ಅದೇ ರೀತಿ ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡಲ್ಲೂ ಸಹ 100 ಬೈಕ್ಗಳು ಹಾಕಿರ್ತಾರೆ. ನೀವು ಏಕಾಗಿ ಸಡನ್ ಆಗಿ ದ್ವಿಚಕ್ರ ವಾಹನಗಳಿಗೆ ಸುಂಕ ನಿಗದಿ ಮಾಡೋದು ಅಂದರೆ ಅದು ಸರಿ ಇಲ್ಲ ಅಂತೇಳಿ ಅದಕ್ಕೆ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಸರ್, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಾದ BB ರಸ್ತೆ ಇರ್ಬೋದು, ಮತ್ತು ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ, ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು. ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲೇ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು. ನಿಯರ್ಲಿ 5 ಲಕ್ಷದವರೆಗೂ ಅವರು ಆಕ್ಷನನ್ನು ಕೂಗಿದ್ರು. ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ. ಮುಖ್ಯ ರಸ್ತೆಗಳಲ್ಲಿ ಏನಿರುತ್ತೆ, ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ, ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು 5 ನಿಮಿಷ 10 ನಿಮಿಷ ನಿಲ್ಲಿಸ್ತಾರೆ. ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸುವುದರಿಂದ ತೊಂದರೆ ಆಗುತ್ತೆ. ಮತ್ತು ಅಲ್ಲೇ ಪಬ್ಲಿಕ್ಕಲ್ಲಿಯೇ ಕೆಲವು ಕಾನ್ಫ್ಲಿಕ್ಟ್ ಜಗಳ ಇವು ಆಗುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅದು ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ.
ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಪರಿಶೀಲನಾ ಹಂತದಲ್ಲಿದೆ. ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಇದ್ದಾರೆ, ಅವರ ಗಮನಕ್ಕೂ ತಗೊಂಡು ಅವ್ರ ಸಲಹೆ ಸೂಚನೆಗಳನ್ನು ಪಡೆದು ನಾವು ಮುಂದೆ ಏನು ಕ್ರಮ ಕೈಗೊಳ್ಬೇಕನ್ನೋದನ್ನು ಕೈಗೊಳ್ತೇವೆ ಸರ್. ಸದ್ಯಕ್ಕಂತೂ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ. ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲಿ ಮಾತ್ರ ನಾವು ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಬೇರೆ ಸ್ಥಳಗಳಲ್ಲಿ ಸದ್ಯಕ್ಕೆ ಮಾಡ್ತಾ ಇಲ್ಲ. ಅದನ್ನು ಮುಂದಿನ ಹಂತಗಳಲ್ಲಿ ನಾವು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್.